ಅದು ನೀನ್ ಅನ್ಕೊಂಡ್ ಹಾಗೆ ಮರದ ಮೇಲೆ ಗುಡ್ಡದ ಮೇಲೆ ತಿರುಗೋ ಮಾಮೂಲಿ ಹಾವಲ್ಲ. ದೈವ ಶಕ್ತಿ ಪಡ್ಕೊಂಡಿರೋ ಸರ್ಪ ಜಾತಿಗೆ ಸೇರಿದ ನಾಗವೇಣಿ. ಗುಡಿ ರಕ್ಷಣೆ ಮಾಡೋ ಆ ನಾಗ ಜಾತಿನ ಮುಗಿಸ್ಬೇಕು ಅಂತ ಸರ್ಪಯಾಗ ಕೂಡ ಮಾಡ್ದೆ. ಅವಳಿಗಿರೋ ದೈವ ಶಕ್ತಿಯಿಂದ ನಾನ್ ಶುರು ಮಾಡಿದ ಸರ್ಪಯಾಗನ ದುರ್ಬಲ ಮಾಡ್ಬಿಟ್ಲು ಆ ನಾಗವೇಣಿ. ಆ ನಾಗವೇಣಿ ಜೊತೆಯಾಗಿರೋವರೆಗೂ ನಾವು ಆ ಭೈರವಿನ ಏನು ಮಾಡಕ್ಕಾಗಲ್ಲ. ಏನಾದ್ರೂ ಮಾಡ್ಬೇಕು ಅನ್ಕೊಂಡ್ರೆ ಮೊದ್ಲು ಆ ನಾಗವೇಣಿನ ಭೈರವಿನ ದೂರ ಮಾಡ್ಬೇಕು. ಹಾಗ್ ಮಾಡ್ಲಿಲ್ಲ ಅಂದ್ರೆ ನಾವ್ ಅನ್ಕೊಂಡಿದ್ದು ಸಾಧಿಸೋಕ್ಕಾಗಲ್ಲ. ಅವ್ರನ್ನ ಬೇರೆ ಮಾಡೋ ಅಗತ್ಯ ಏನಿದೆ? ಆ ಗ್ಯಾಸ್ ಫೈರ್ ಅಲ್ಲಿ ಭೈರವಿ ಸತ್ತೇ ಹೋಗಿರ್ತಾಳೆ. ಅವಳು ಸಾಯ್ಬೇಕು ಅನ್ಕೊಳ್ಳೋದು ನೀನ್ ಅನ್ಕೊಂಡಷ್ಟು ಸುಲಭ ಅಲ್ಲ. ಅವಳನ್ನ ರಕ್ಷಣೆ ಮಾಡೋಕೆ ಆ ನಾಗವೇಣಿ ಜೊತೆ ಆ ಮನೇಲಿ ದಿವ್ಯ ಶಕ್ತಿ ಜೊತೆ ಶ್ರೀಚಕ್ರ ಕೂಡ ಇದೆ. ಅದೇ ಭೈರವಿನ ರಕ್ಷಣೆ ಮಾಡ್ತಿರೋದು. ಆ ಶ್ರೀಚಕ್ರ ಇರೋವರೆಗೂ ಯಾವ ಶಕ್ತಿನೂ ಆ ಮನೆ ಒಳಗೆ ಪ್ರವೇಶ ಮಾಡಕ್ಕಾಗಲ್ಲ. ಒಂದು ವಿಧದಲ್ಲಿ ಆ ಭೈರವಿ ಸಾಯ್ದೇ ಇರೋದು ಒಳ್ಳೇದು. ಆ ವೇಲಾಯುಧದ ರಹಸ್ಯ ಈಗ ಭೈರವಿ ಹತ್ರ ಇರೋದ್ರಿಂದ ಅವಳು ಸತ್ರೆ ಆ ರಹಸ್ಯ ಯಾವುದು ನಮಗ್ ಗೊತ್ತಾಗೋದಿಲ್ಲ. ಅದೇನು ಅಂತ ಗೊತ್ತಾಗದೆ ಹೊರತು ನಾವು ಆ ಗುಡಿ ಒಳಗೆ ಪ್ರವೇಶ ಮಾಡಕ್ಕಾಗಲ್ಲ. ಆ ಪ್ರಾಣ ಗಂಡಾಂತರದಿಂದ ನಿನ್ನ ಮಗಳನ್ನ ಕಾಪಾಡೋದು ಅವಳ ಮದುವೆ ಮಾತ್ರನೇ. ಅರ್ಧ ಗಂಟೆ ಮುಂಚೆ ನೀನ್ ಬಿದ್ದೋಗಿದ್ ನೋಡಿ ನಿನ್ಗೆ ಏನಾಯ್ತು ಅಂತ ನನ್ ಹೃದಯ ನಿಂತು ಹೋಗೋ ಹಾಗಾಗಿತ್ತು. ಈಗ ನೀನ್ ನೋಡ್ತಾ ಇದ್ರೆ ಹೋಗಿದ್ ಪ್ರಾಣ ಮತ್ತೆ ಬಂದ್ ಹಾಗಿದ್ಯಮ್ಮ. ಅಣ್ಣ, ನನ್ ಸೊಸೆಗೆ ಪ್ರಾಣ ಗಂಡಾಂತರ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ನಡೆದಿದ್ದು ಆ ಬರೋ ಗಂಡಾಂತರಕ್ಕೆ ಎಚ್ಚರಿಕೆ ತರ ಇದೆ ಅಂತ ಆ ಶಿವಯ್ಯ ಹೇಳ್ತಾ ಇದ್ದಾರೆ. ಭೈರವಿಗೆ ಏನಾಗತ್ತೋ ಅಂತ ನಂಗ್ ಭಯ ಆಗ್ತಾ ಇದೆ ಅಣ್ಣ. ಅಣ್ಣ, ಆ ಶಿವಯ್ಯ ಏನ್ ಹೇಳಿದ್ರೆ ಅದಾಗತ್ತೆ ಅಂತ ಎಲ್ಲರಿಗೂ ಗೊತ್ತು. ಅರ್ಜೆಂಟಾಗಿ ಮದ್ವೆ ಮಾಡದೆ ಹೋದ್ರೆ ಪ್ರಾಣ ಗಂಡಾಂತರ ಇದೆ ಅಂತ ಹೇಳ್ತಾ ಇದಾರೆ. ಆದ್ರಿಂದ ಆ ಶಿವಯ್ಯ ಹೇಳ್ದಂಗೆ ತಡ ಮಾಡದೆ ಭೈರವಿಗೆ ಮದ್ವೆ ಮಾಡೋಣ ಅಣ್ಣ. ಅಣ್ಣ, ನೀನ್ ಯೋಚನೆ ಮಾಡಿ ಸಂಬಂಧಗಳನ್ನ ಹುಡುಕಿ ಮುಹೂರ್ತ ಜಾತಕ ನೋಡಿ ಮದ್ವೆ ಮಾಡ್ಬೇಕು ಅನ್ಕೊಂಡ್ರೆ ಅಷ್ಟ್ರಲ್ಲಿ ಆ ಪ್ರಾಣಗಂಡಾಂತರ ಹತ್ರ ಬಂದ್ರೆ ಭೈರವಿನ್ ಕಾಪಾಡ್ಕೊಳ್ಳೋದು ಕಷ್ಟ ಆಗತ್ತೆ ಅಣ್ಣ. ನನ್ ಸೊಸೆಗೆ ಯಾವ ತರ ಅಪಾಯನೂ ಆಗ್ಬಾರ್ದು ಅಂದ್ರೆ ಭೈರವಿಗೆ ಎಷ್ಟು ಬೇಗ ಮದ್ವೆ ಮಾಡಿದ್ರೆ ಅಷ್ಟು ಒಳ್ಳೇದು ಅಣ್ಣ.
ಭೈರವಿ ಪ್ರಾಣಕ್ಕಿಂತ ನಮಗೇನು ಮುಖ್ಯ ಅಲ್ಲ ಅಲ್ವಣ್ಣ. ನೀನ್ ಇನ್ನೇನು ಯೋಚನೆ ಮಾಡ್ದಿರಾ ನಿನ್ ಮಗಳನ್ನ ನನ್ ಮಗನಿಗೆ ಕೊಟ್ಟು ಮದ್ವೆ ಮಾಡಣ್ಣ. ಯಾಕೆ ಮಾತಾಡ್ತಿಲ್ಲ ಅಣ್ಣ? ಇಂಥ ಟೈಮಲ್ಲಿ ನಿನ್ ಮಗಳನ್ ಮದ್ವೆ ಮಾಡ್ಕೊಳಕ್ಕೆ ನಿನ್ ಸೋದರಳಿಯ ಇರೋದು ಒಂದ್ ರೀತಿಲಿ ನಿನ್ನ ಅದೃಷ್ಟನೇ. ನೋಡು, ನೀನ್ ಇನ್ನೇನು ಯೋಚನೆ ಮಾಡ್ಬೇಡ. ಭೈರವಿ ಕೊರ್ಲಿಕ್ ತಾಳಿ ಕಟ್ಟಕ್ಕೆ ನನ್ ಮಗ ಸಿದ್ಧವಾಗಿದ್ದಾನೆ. ನೀನ್ ಈ ಕ್ಷಣದಲ್ಲೇ ಮದ್ವೆ ಮಾಡ್ತೀನಿ ಅಂದ್ರು. ಜಲಜಾ, ನನ್ ಮಗಳನ್ನ ನಿನ್ ಮಗನ್ ಕೊಟ್ಟು ಮದುವೆ ಮಾಡೋ ವಿಚಾರನ ಮಾತಾಡ್ಬೇಡ ಅಂತ ನಿಂಗ್ ತುಂಬಾ ಸಲನೇ ಹೇಳಿದ್ದೀನಿ. ನನ್ ಮಗನ್ ಕೊಟ್ಟು ಮದ್ವೆ ಮಾಡು ಅಂತಿರೋದು ನಿನ್ನ ಮಗಳ ಭವಿಷ್ಯಕ್ಕೋಸ್ಕರನೇ ಅಣ್ಣ. ನನ್ ಮಗಳಿಗೋಸ್ಕರ ನಾನು ಏನ್ ಮಾಡ್ಬೇಕು ನನಗ್ ಚೆನ್ನಾಗ್ ಗೊತ್ತು. ಮತ್ತೆ ಇನ್ನೊಂದ್ಸಲ ಮದುವೆ ವಿಷಯನ ಮಾತಾಡ್ಬೇಡ. ಅದಲ್ಲ ಅಣ್ಣ, ನಾನ್ ಮಾತಾಡಿದ್ರೆ ಮರ್ಯಾದೆ ಇರಲ್ಲ. ಏನಮ್ಮ ಹಾಗ್ ನೋಡ್ತಾ ಕೂತಿದ್ಯಾ? ನಿನ್ ತಂಗಿ ಮಗನ್ ಕೊಟ್ಟು ಮದ್ವೆ ಮಾಡಿದ್ರೆ ನಮ್ ಹುಡುಗಿ ನಮ್ ಮನೇಲೆ ನಮ್ ಕಣ್ಮುಂದೆನೆ ಇರ್ತಾಳೆ ಅಂತ ನಿನ್ ಮಗನ್ ಹೇಳಕ್ಕಾಗಲ್ವಾ? ಏನು ಮಾತಾಡ್ತಾನೆ ಇಲ್ವಲ್ಲಮ್ಮ? ಒಳ್ಳೇದು ಯಾವುದು ಅಂತ ನನಗಿಂತ ಚೆನ್ನಾಗಿ ನನ್ನ ಮಗನಿಗೆ ಗೊತ್ತು. ಅವನಿಗೆ ನಾನೇನು ಹೇಳೋ ಅಗತ್ಯ ಇಲ್ಲ. ಭೈರವಿ, ಬಾಮ್ಮ. ಹಲೋ, ಹೇಳೋ. ಲೇ, ನಾಳೆ ಬೆಳಿಗ್ಗೆ ನಿನ್ನ ಫ್ಯಾಮಿಲಿನ ಕರ್ಕೊಂಡು ನನ್ನ ಮನೆಗೆ ಬರಬೇಕು. ತಪ್ಪದೇ ಬರ್ತೀನಿ. ಸರಿ ಕಣೋ, ಇಡ್ತೀನಿ. ಆಯ್ತಪ್ಪ. ನೀವು ತಡ ಮಾಡದೆ ಆದಷ್ಟು ಬೇಗ ಭೈರವಿಗೆ ಮದುವೆ ಮಾಡಿ. ಮದುವೆಯಿಂದ ದೂರ ಆದಷ್ಟು ಮೃತ್ಯುವಿಗೆ ಹತ್ರ ಆಗ್ತಾನೆ ಇರ್ತಾಳೆ. ಎಚ್ಚರ. ಶಿವಯ್ಯ ಹಾಗೆ ಹೇಳಿದ್ರಿಂದ ಕೃಷ್ಣಯ್ಯ ಅವರು ಭೈರವಿಗೆ ಮದುವೆ ಮಾಡೋ ಪ್ರಯತ್ನ ಮಾಡ್ತಾರೇನೋ. ಯಾವುದಾದ್ರೂ ಸಂಬಂಧ ನೋಡಿ ಭೈರವಿಗೆ ಮದುವೆ ಮಾಡಿಬಿಟ್ರೆ ನೋ. ನಾನು ಪ್ರೀತಿಸೋ ಭೈರವಿ ಇನ್ನೊಬ್ರಿಗೆ ಸ್ವಂತ ಆದರೆ ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲ.
ಅರ್ಜುನ್ ಬುದ್ಧಿ, ಅರ್ಜುನ್ ಬುದ್ಧಿ. ಏನ್ ಮಲ್ಲಿ? ಅಟೋನ್ ಯೋಚನೆ ಮಾಡ್ತೀವ್ರಲ್ಲ ಬುದ್ಧಿ, ಏನ್ರ ಬಗ್ಗೆ ಯೋಚನೆ ಮಾಡ್ತೀವ್ರಿ? ಏನಿಲ್ಲ. ಕಣ್ಣಿರೋದು ನೋಡೋದಕ್ಕಷ್ಟೇ ಅಲ್ಲ ಬುದ್ಧಿ, ಮಾತಲ್ಲಿ ಹೇಳೋಕ್ಕಾಗದೆ ಇರೋದು ಕಣ್ಣಲ್ಲಿ ಹೇಳೋದಕ್ ಕೂಡ. ನೀವ್ ಯೋಚನೆ ಮಾಡ್ತಿರೋದು ಭೈರವಿ ಅಮ್ಮವ್ರ ಬಗ್ಗೆನೆ ಅಂತ ನಿಮ್ ಕಣ್ಣಿಂದ ನಂಗ್ ಗೊತ್ತಾಗ್ತೈತೆ. ನೀವ್ ಇಷ್ಟ್ ದೂರ ಬಂದಿರೋದು ಅಮ್ಮವ್ರಿಗೋಸ್ಕರನೇ ಅಂತ ನನಗ್ ಗೊತ್ತೈತೆ. ನೀವು ಅಮ್ಮವ್ರನ್ನ ಏಟ್ ಪ್ರೀತಿಸ್ತೀರೋ ಅದೇ ಇಷ್ಟಪಡ್ತೀವ್ರಲ್ಲ ಅದ್ ನನಗ್ ಗೊತ್ತೈತೆ. ಮಲ್ಲಿ, ಅದು ಹಾಗಲ್ಲ ಮಲ್ಲಿ. ಏನ್ ಮಾತಾಡ್ತಾ ಇದ್ಯಾ? ಹಾಗೆಲ್ಲ ಏನಿಲ್ಲ. ನನಗ್ ಗೊತ್ತು ಬುದ್ಧಿ, ಪ್ರೇಮನ ಮನ್ಸಲ್ಲೇ ಮುಚ್ಚಿಟ್ಕೊಂಡ್ರೆ ಮನ್ಸು ಭಾರ ಆಗತ್ತೆ ಹೊರತು ಇನ್ನೇನು ಉಪಯೋಗ ಆಗಕ್ಕಿಲ್ಲ. ಈ ಮನೆಯವರು ಅಮ್ಮವ್ರ ಮದ್ವೆ ಬಗ್ಗೆ ಮಾತಾಡ್ಕೊಳ್ತಾವ್ರೆ. ಹೌದಾ? ಹೌದು ಬುದ್ಧಿ, ನೀವು ಬೇಗ ಹೋಗಿ ಆ ಅಮ್ಮವ್ರನ್ನ ಮದ್ವೆ ಮಾಡ್ಕೋತೀನಿ ಅಂತ ಅಯ್ಯವ್ರ ಹತ್ರ ಹೇಳ್ಬಿಡಿ. ಇಲ್ಲ ಅಂದ್ರೆ ಅಮ್ಮವರು ನಿಮ್ ಕೈ ಬಿಟ್ಟು ಹೋಗ್ತಾರೆ. ಇನ್ನು ಏನ್ ಯೋಚನೆ ಮಾಡ್ತೀವ್ರಿ? ಮಲ್ಲಿ, ನಾನು ಹೇಳಿದ್ರೆ ಅವರು ಇಷ್ಟಪಡಕ್ಕೆ ಬರೀ ಮನ್ಸಿದ್ರೆ ಸಾಕಾಗಲ್ಲ ಬುದ್ಧಿ, ಅದನ್ನ ಹೇಳಕ್ಕೆ ಧೈರ್ಯನೂ ಇರ್ಬೇಕು. ಈಗ ಧೈರ್ಯ ಮಾಡದೇ ಇದ್ರೆ ನೀವಿಷ್ಟಪಡೋ ಆ ಪ್ರೀತಿನೇ ನಿಮ್ಗೆ ಜೀವನ ಪೂರ್ತಿ ಒಂದು ನೋವಾಗಿ ಉಳಿದ್ಬಿಡ್ತೈತೆ. ಹೇಳಿದ್ರೆ ಅವ್ರು ಏನನ್ಕೋತಾರ ಅಂತ ನೀವ್ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಆಮೇಲೆ ನೀವ್ ಪ್ರೀತಿಸಿದ ಹುಡ್ಗಿ ಮದ್ವೆಗೆ ನೀವೇ ತೋರಣ ಕಟ್ಟಿ ಮದ್ವೆಗ್ ಬಂದವ್ರಿಗೆ ನೀವೇ ಊಟ ಬಡಿಸ್ಬೇಕಾಗ್ತೈತೆ. ನಿಧಾನ ಮಾಡಿದ್ರೆ ನಷ್ಟ ಆಗೋದು ನಿಮ್ಗೆ. ನನ್ ಮಾತ್ ಕೇಳಿ ಬೇಗ ಹೋಗಿ ಅಯ್ಯವ್ರ ಹತ್ರ ಮಾತಾಡಿ ನಡೀರಿ. ಅದು ಮಲ್ಲಿ ಈಗ್ಲಾ? ಆಲಸ್ಯ ಮಾಡಿದ್ರೆ ಅಮೃತನು ವಿಷ ಆಗ್ತೈತೆ ಅಂತಾರೆ. ನಾನ್ ನಿಮ್ ಜೊತೆಗಿರ್ತೀನಿ, ಬನ್ನಿ. ಇನ್ನು ಏನ್ ಯೋಚನೆ ಮಾಡ್ತೀವ್ರಿ ಬುದ್ಧಿ? ಧೈರ್ಯ ಮಾಡ್ತಾ ಇದ್ರೆ ಜೀವನದಲ್ಲಿ ಏನು ಸಾಧಿಸಕ್ ಆಗಲ್ಲ. ಬನ್ನಿ. ಅಷ್ಟೇ ಅಂತೀಯ ಮಲ್ಲಿ? ಆಟೆಯ, ಬನ್ನಿ. ಬಾ. ಹೋಗಿ ಅರ್ಜುನ್ ಬುದ್ಧಿ. ಮಲ್ಲಿ, ಈಗ ಬೇಡ ಮಲ್ಲಿ, ನೆಕ್ಸ್ಟ್ ಟೈಮ್ ಮಾತಾಡ್ತೀನಿ. ಹೋಗ್ ಮಾತಾಡ್ರಿ. ಮಲ್ಲಿ, ಈಗ ಹೋಗ್ಲೇಬೇಕಾ? ನೀವ್ ಹೋಗಿ ಬುದ್ಧಿ, ಹೋಗ್ ಹೇಳ್ರಿ. ಯಾಕೋ ಭಯ ಆಗ್ತಿದೆ ಮಲ್ಲಿ. ಅಯ್ಯೋ, ಈಗ ಭಯ ಪಟ್ರೆ ತುಂಬಾ ಕಷ್ಟ. ಜೋಳಿ ಬುದ್ಧಿ, ಹೋಗಿ. ಬೇರೆ ಯಾವಾಗಾರು ಹೇಳ್ತೀನಿ ಮಲ್ಲಿ. ಯಜಮಾನ್ರೆ, ಇರೋ ಒಂದ್ ನಿಮಿಷ ಮತ್ತೆ ಫೋನ್ ಮಾಡ್ತೀನಿ.
ಅರ್ಜುನ್ ಬುದ್ಧಿ ಅವರು ಏನೋ ಹೇಳ್ಬೇಕಂತೆ. ಬಾ ಅರ್ಜುನ್. ಅಂಕಲ್, ಹೋಗಿ. ಬಾ ಅರ್ಜುನ್, ಅಂಕಲ್ ಕೂತ್ಕೋ. ಪರವಾಗಿಲ್ಲ ಅಂಕಲ್. ನೀನೇನೋ ಹೆಲ್ಪ್ಗೋಸ್ಕರ ನಮ್ಮ ಊರಿಗೆ ಬಂದಿದೆ ಅಂತ ಹೇಳಿದಾಗ ನಾನು ಏನೋ ಅನ್ಕೊಂಡಿದ್ದೆ. ಇವತ್ತು ನಿನ್ಗೆ ಗೊತ್ತಿರೋ ಆಯುರ್ವೇದ ವೈದ್ಯದಿಂದ ನನ್ನ ಮಗಳು ಪ್ರಾಣನ ಕಾಪಾಡಿದೆ. ನೀನು ಮಾಡಿದ ಸಹಾಯಕ್ಕೆ ಪ್ರತಿಫಲವಾಗಿ ನಾನು ಏನು ಮಾಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ನೀನು ಏನು ಹೇಳಿದ್ರು ಮಾಡ್ತೀನಿ, ನೀನು ಏನು ಕೇಳಿದ್ರು ಕೊಡ್ತೀನಿ. ಏನು ಬೇಕು ಕೇಳು. ನನ್ನ ಮಗಳಿಗಿಂತ ನನಗೇನು ಮುಖ್ಯ ಅಲ್ಲ. ನನ್ನ ಮಗಳಿಗೋಸ್ಕರ ನಾನು ಏನು ಮಾಡಿದ್ರು ಮಾಡ್ತೀನಿ. ಕೇಳು ಅರ್ಜುನ್. ಮಾತಾಡಿ. ಅಂಕಲ್, ಅದು ಏನ್ ಕೇಳಬೇಕು ಅಂತ ಯೋಚನೆ ಮಾಡ್ತಾ ಇದ್ಯಾ? ಇಲ್ಲ ಕೇಳೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ಯಾ? ಅದೇ ಅಂಕಲ್, ಅದೇ ನಿಮ್ಮ ಮಗಳಿಗೆ ಪ್ರಾಣಾಪಾಯ ಇದೆ, ಮದುವೆ ಮಾಡಬೇಕು ಅಂತ ನೋಡ್ತಾ ಇದ್ದೀರಾ? ಜೋಳ್ರಿ ಅಂಕಲ್, ಅದೇ ಅಂಕಲ್, ಈಗಿಂದೀಗಲೇ ಮದುವೆ ಅಂದರೆ ನಾನು ಅಂದರೆ ಒಳ್ಳೆ ಸಂಬಂಧ ಸಿಗೋದು, ನಿಮಗೂ ನಿಮ್ಮ ಮಗಳಿಗೂ ಇಷ್ಟ ಆಗೋ ಮದುವೆ ಗಂಡು ಸಿಗೋದು ಸ್ವಲ್ಪ ಕಷ್ಟ ಆಗ್ಬೋದಲ್ವಾ ಅಂಕಲ್? ಏನ್ ಕೇಳಿದ್ರು ಕೊಡ್ತೀನಂದ್ರಲ್ಲ, ನಿಮ್ ಹುಡ್ಗಿನ್ ಕೊಟ್ಟು ಮದ್ವೆ ಮಾಡಿ ಅಂತ ಕೇಳಿ. ನೀವ್ ಹೇಳಿಲ್ಲ ಅಂತ ನನ್ಗೆ ಅರ್ಥ ಆಯ್ತು, ನಾನು ಹೇಳ್ತೀನಿ. ಯಜಮಾನ್ರೇ, ಈ ಅರ್ಜುನ್ ಬುದ್ಧಿ ಮದ್ವೆ ಬಗ್ಗೆ ನಿಮ್ ಜೊತೆ ಏನೋ ಹೇಳ್ಬೇಕು ಅಂತ ಬೆಳಗ್ಗೆ ನಂಗೆ ಹೇಳಿದ್ರು. ಅದು ಹೇಳೋದಕ್ಕೆ ಬಂದ್ರು. ಹಂಗ್ ನೋಡ್ತೀವ್ರಲ್ಲ, ಹೇಳಿ. ಏನ್ ಹೇಳ್ಬೇಕು ಅಂತಿದ್ಯಾ ಅರ್ಜುನ್? ಅದೇ ಅಂಕಲ್, ಭೈರವಿ ಮದುವೆ ಬಗ್ಗೆ ಅದೇ ಅಂಕಲ್, ಮದುವೆ ಗಂಡು ಇಷ್ಟು ಅರ್ಜೆಂಟಾಗಿ ಹೇಗೆ ಸಿಗ್ತಾರೆ ಅಂತ. ಬೆಳಿಗ್ಗೆ ಶಿವಯ್ಯ ಆಗ ಹೇಳಿದಾಗ ನನಗೂ ನಿನ್ನ ಹಾಗೇನೆ ಟೆನ್ಷನ್ ಆಗಿಬಿಟ್ಟಿತ್ತು. ಆದರೆ ಈಗ ಟೆನ್ಷನ್ ಇಲ್ಲ. ಚಂದ್ರಮೌಳಿ ಅಂತ ನನಗೊಬ್ಬ ಫ್ರೆಂಡ್ ಇದ್ದಾನೆ, ಅವನಿಗೊಬ್ಬ ಮಗನೂ ಇದ್ದಾನೆ. ನಮ್ಮ ಸ್ನೇಹನ ನೆಂಟಸ್ಥನಾಗಿ ಬದಲಾಯಿಸ್ಕೊಳ್ಳೋಣ ಅಂತ ಬೆಳಿಗ್ಗೆ ನನ್ನ ಸ್ನೇಹಿತನಿಗೆ ಫೋನ್ ಮಾಡಿದರೆ ಅವನು ಸಂತೋಷವಾಗಿ ಒಪ್ಕೊಂಡ್ಬಿಟ್ಟು.
ಅವ್ರ ಮಗನ ಕರ್ಕೊಂಡು ಹೆಣ್ಣು ನೋಡೋಕೆ ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಗೊತ್ತಿರೋರು ಆಗಿರೋದ್ರಿಂದ ಬೇಗ ಮುಹೂರ್ತ ಇಟ್ಕೊಳ್ಳೋಣ ಅಂದ್ರೆ ಬೇಡ ಅನ್ನಲ್ಲ. ಹೆಣ್ಣು ನೋಡಕ್ ಬರೋದ್ರಿಂದ ಹಿಡಿದು ಮದುವೆ ಕೆಲಸ ಎಲ್ಲ ನೀವಿಬ್ಬರ ಹತ್ರದಲ್ಲಿದ್ದು ನೋಡ್ಕೋಬೇಕು.